ನನಗಿಂತ ಚಿಕ್ಕವರು ಅಂತ ಅಂದ್ಕೊಂಡಿದ್ದೆ, ನನಗಿಂತ ದೊಡ್ಡವರು ಅವರು. ನನಗೀಗ 79ನೇ ವರ್ಷ. GS ಪಾಟೀಲ್ರಿಗೂ 79 ವರ್ಷ ಅಂತ. ಇವ್ರಿಗೆ 82ನೇ ವರ್ಷ, 82 ವರ್ಷಗಳು. ನನಗಿಂತ 3 ವರ್ಷ ದೊಡ್ಡವರು. ಅವರು ಅಪಾರವಾದಂಥ ಸೇವೆಯನ್ನು IAS ಅಧಿಕಾರಿಯಾಗಿದ್ದಾಗ ನಾನು ಹತ್ತಿರದಿಂದ ನೋಡಿದ್ದೇನೆ. ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು. ನಾಡಿನ ಅಭಿವೃದ್ಧಿ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡಿದ್ರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. JH ಪಟೇಲರ ಪ್ರಧಾನ ಕಾರ್ಯದರ್ಶಿಯಾಗಿ ಹೆಚ್ಚು ಕೆಲಸ ಇವರೇ ಮಾಡ್ತಿದ್ರು. ಭಾಳಷ್ಟು ಕೆಲಸಗಳೆಲ್ಲ ಇವರೇ ಮಾಡ್ತಿದ್ರು. ಹಾಗಾಗಿ JH ಪಟೇಲರು ಭಾಳ ಬುದ್ಧಿವಂತರು. ಆದರೆ ಹೆಚ್ಚು ಕೆಲಸ ಇವರು ಮಾಡಿ ಅವ್ರಿಗೆ ಕೆಲಸದ ಒತ್ತಡ ಇಲ್ಲದ ರೀತಿಯಲ್ಲಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು BS ಪಾಟೀಲರು ಮಾಡ್ತಾಯಿದ್ರು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಾನು ಮತ್ತೆ ಮುಖ್ಯಮಂತ್ರಿಯಾಗಿರುವಾಗ ಹಿಂದೆ ಮೊದಲನೇ ಸಾರಿ ಮುಖ್ಯಮಂತ್ರಿಯಾಗಿರುವಾಗ ಬೆಂಗಳೂರನ್ನು ವಿಭಾಗ ಮಾಡಬೇಕು ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು. ಆಮೇಲೆ ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆದಾಗ ಮತ್ತೆ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದು. ಸಮಿತಿ ವರದಿನೂ ಕೊಟ್ಟಿದ್ದಾರೆ. ವರದಿಯನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಜಾರಿ ಮಾಡಿದ್ದೇವೆ. ಈಗ ಬೆಂಗಳೂರು ನಗರವನ್ನು 5 ಕಾರ್ಪೊರೇಷನ್ಗಳನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಗ್ರೇಟರ್ ಬೆಂಗಳೂರು ಇದನ್ನು ಕೂಡ ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಒಳಗಡೆ 5 ಕಾರ್ಪೊರೇಷನ್ಗಳು ಕೂಡ ಬರ್ತವೆ. ನಾನು ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷ. ಅಂದರೆ ಇವ್ರು ಕೊಟ್ಟಿರೋ ವರದಿ ರೀತಿ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇವರು ಈ ನಾಡಿಗೆ ಭಾಳ ಅಪಾರವಾದಂಥ ಸೇವೆಯನ್ನು ಮಾಡಿದ್ದಾರೆ. ಅಂಥವರನ್ನು ಗುರುತಿಸಿ ಇವತ್ತು ಚಂದನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ಸೂಕ್ತವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.